ಮುಖ್ಯಮಂತ್ರಿಗಳು ಹೋಗ್ತೀವಿ. ಮುಖ್ಯಮಂತ್ರಿಗಳು ಪರಮಾಧಿಕಾರ. ಸಂಪುಟ ವಿಸ್ತರಣೆ ಯಾರು ಇರ್ತದೆ? ಮುಖ್ಯಮಂತ್ರಿಗಳು. ನಾನು ಕೇಳಿದ್ರೆ ನಾನು ಹೇಳಕ್ಕೆ ಸಿ ಎಮ್ ಅವರು, ಹೈಕಮಾಂಡ್ ಅವರು. ಇದು ಆಯಿತು, ಚುನಾವಣೆ ಆಗ್ತದೆ, ನೋಡೋಣ ಗೊತ್ತಾಗ್ತದೆ. ಬಿಜೆಪಿಗೆ ಎಮ್ ಎಲ್ ಸಿಗಳನ್ನು ಕೆಲವು ಮಾಡಿ ಕಾಂಗ್ರೆಸ್ ನಡೀತಿರ್ತದೆ ಇವೆಲ್ಲನೂ ಕೂಡ ಇದರಲ್ಲಿ. ಅದಕ್ಕೆ ನೋಡೋಣ, ನಾಳೆ ಚುನಾವಣೆ ಆಗ್ತದೆ. ಈಗ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಕುಣಿಕೆಯನ್ನು ಪಾರಾಗಿರ್ಬೋದು ಸಿ ಎಮ್ ಅವರು. CBI ಇದೆ ಮುಂದೆ ನೋಡ್ಕೊತೀವಿ. ಯಾಕಂದರೆ CBI ಇವ್ರ ಮನಿದತ್ತಾ? ಲೋಕಾಯುಕ್ತರ ಮೇಲೆ ವಿಶ್ವಾಸವಿಲ್ಲ ಅವ್ರಿಗೆ. CBI ಅಂದ್ರೇನು? ಅದು BJP ವಿಂಗ್. ಅದು ಲೋಕಾಯುಕ್ತರಿಂದ ತನಿಖೆ ಆಗಿದ್ದು ನಾವು ಇದು ಮಾಡ್ತೀವಿ, CBIದಿಂದ ಇದು ಮಾಡ್ತೀವಿ ಅಂತಂದರೆ, ಲೋಕಾಯುಕ್ತರು ಒಮ್ಮೆ ನಿರ್ಣಯ ಕೊಟ್ಟಾದಮೇಲೆ ಆ CBI ಕೇಸ್ನು ಕೂಡ ಏನು ಅನ್ನೋದು ಗೊತ್ತಾಗ್ತದೆ, ನಿಮಗೆ ಅರ್ಥ ಆಗ್ತದೆ. ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಇನ್ಸಿಡೆಂಟ್ಸ್ ಆಗಿದ್ದಾವೆ. ಅದನ್ನು ಕೂಡ ಭಾಳ ಕಠಿಣವಾದಂಥ ಕ್ರಮಕ್ಕೆ ಹೋಗ್ತದೆ. ನಮ್ಮಲ್ಲಿ ಕೂಡ SP ಅವರು ಭಾಳ ಒಂದು ಇದರಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವರು ಭಾಳ ಸಮರ್ಥನೂ ಕೂಡ ಇದ್ದಾರೆ SP ಅವರು. ನಾನು ಕೂಡ ಅವ್ರಿಗೆ ಭಾಳ ಚರ್ಚೆ ಮಾಡಿದ್ದೀನಿ, ಒಬ್ಬ ಶೂಟ್ ಮಾಡಿ ಇದು ಮಾಡಿದ್ದಾರೆ ನಾವನ್ನ. ಹೀಗಾಗಿ ಇದನ್ನು ಹತ್ತಿಕ್ಕುವಂಥದ್ದು ಕೇವಲ ಆ ಕಡೆ ತಮಿಳುನಾಡು, ಈ ಕಡೆ ಮಹಾರಾಷ್ಟ್ರ, ಬೇರೆ ಮಧ್ಯಪ್ರದೇಶ, ಬೇರೆ ಬೇರೆ ಕಡೆಯಿಂದ ಬಂದು ಇದೆಲ್ಲವೂ ಕೂಡ ಎಲ್ಲ ಕಡೆಯೂ ಕೂಡ ನಡೆದು, ಬೀದರ್ನಲ್ಲಾಯಿತು, ಮೈಸೂರಿನಲ್ಲಾಯಿತು, ಇಲ್ಲಿ ಆಯಿತು, ಹೀಗಾಗಿ ಮಂಗಳೂರಿನಲ್ಲಾಯಿತು. ಎಲ್ಲವನ್ನು ಕೂಡ ಗೃಹ ಇಲಾಖೆ ಭಾಳ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಭಾಳ ಇದರಿಂದ ಇದನ್ನು ಕಠಿಣವಾಗಿ ಉತ್ತರ ಇವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಇವರೆಲ್ಲರನ್ನೂ ಪತ್ತೆ ಹಚ್ಚುವಂಥ ಕೆಲಸ ಎಲ್ಲ ಕಡೆಯೂ ಆಗ್ತಾಯಿದೆ. ನೋಡಿ, ಅದು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಭಾಳ ದಿವಸ ಕೇಳ್ಕೊಂತಿದ್ದೀವಿ, ಅದ್ರ ಬಗ್ಗೆ ನಾನು ಮಾತನಾಡ್ತೇನೆ. ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಕ್ಯಾಬಿನೆಟ್ನಲ್ಲಿ. HK ಪಾಟೀಲ್ರಿಗೆ, ಕಾನೂನು ಸಚಿವರಿಗೆ, ಗೃಹ ಸಚಿವರು ಪರಮೇಶ್ವರ್ ಅವರಿಗೆ, ಕಂದಾಯ ಸಚಿವರು ಆದಂಥ ಕೃಷ್ಣ ಬೈರೇಗೌಡ ಅವರಿಗೆ ಸ್ಪಷ್ಟವಾದಂಥ ಸೂಚನೆ ಕೊಡ್ತಾರೆ. ಇದನ್ನು ಅತಿಯಾದಂಥ ಇದು ಒಂದು ಹಾವಳಿ ಇದಾಗಿದೆ ಮೈಕ್ರೋ ಫೈನಾನ್ಸ್ದು. ಇದನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ತಗೊಳ್ಳೋದಲ್ಲದೆ ಇದಕ್ಕೆ ಒಂದು ಭಾಳ ಬಲಿಷ್ಠವಾದಂಥ ಕಾನೂನನ್ನು ತರುವಂಥದ್ದನ್ನು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇವತ್ತಿನ ದಿವಸ ನಿನ್ನೆ ತಿಳಿಸಿದ್ದಾರೆ. ನಮ್ಮ ಸಮಕ್ಷಮ ಎಲ್ಲ ಕ್ಯಾಬಿನೆಟ್ ಸದಸ್ಯರ ಮುಂದೆ ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ನಮ್ಮ ಸರ್ಕಾರ ಭಾಳ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಕಠಿಣವಾದಂಥ ಕಾನೂನನ್ನು ತರ್ತೀವಿ ಈ ಮೈಕ್ರೋ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೆ. ಕುಮಾರಸ್ವಾಮಿ ಅವರು ತಾವು ಅಧಿಕಾರದಿಂದ ಒಂದು ಬಿಲ್, ಕುಮಾರಸ್ವಾಮಿ ಅವರು ಯಾವ ಬಿಲ್ ಅಂದರೆ ಇದರದ್ದೇ ಮೈಕ್ರೋ ಫೈನಾನ್ಸ್ ಸಂಬಂಧದ ಬಿಲ್ ತಂದಿದ್ದೆ. ಹೌದಾ? ಮತ್ತು ಬಿಲ್ ತಂದಿದ್ರೆ ಮತ್ತೆ ಏನಾಯ್ತು ಅಂತದ್ದು? ಆ ಬಿಲ್ ಪರಿಣಾಮ ಏನಾಗಿದೆ? ರಾಜ್ಯ ಸರ್ಕಾರ ಹೇಳ್ಬೇಕು ಆ ಬಿಲ್ ಬಗ್ಗೆ ಅಂತ. ಆ ಬಿಲ್ ಬಗ್ಗೆನಾ? ಈಗ ನಾವು ಆ ಬಿಲ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ, ಅದಕ್ಕೆ ಹೆಂಗೆ ಆಗ್ತಾಯಿದೆ ಅಂಥೇಳಿ. ಅವ್ರ ಬಿಲ್ ವರ್ಕ್, ನಿಮ್ಮ ಬಿಲ್ ವರ್ಕ್ ಆಗ್ತಾಯಿಲ್ಲ, ಅದಕ್ಕೆ ಕಠಿಣವಾದಂಥ ಒಂದು ತರುವಂಥ ಮಾಡ್ತಾಯಿದ್ದೀವಿ. ಇದು ಭಾಳ ಗಂಭೀರವಾಗಿ ಹೇಳ್ತದೆ. ನಾನು ಮುಖ್ಯಮಂತ್ರಿಗಳು ನಾನು ಇದರಲ್ಲಿ ಲಘುವಾಗಿ ಮಾತಾಡೋಕ್ಕೆ ಬಯಸೋದಲ್ಲ. ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನು ಮಟ್ಟ ಹಾಕಬೇಕು, ಇದನ್ನು ಈ ರೀತಿ ಇದು ಆಗಬಾರ್ದು, ಆ ರೀತಿ ಕ್ರಮಗಳನ್ನ ಕಲ್ತ್ಕೊಳ್ತೀವಿ. ಮುಖ್ಯಮಂತ್ರಿಗಳು ಹೋಗ್ತೀವಿ. ಮುಖ್ಯಮಂತ್ರಿಗಳು ಪರಮಾಧಿಕಾರ. ಸಂಪುಟ ವಿಸ್ತರಣೆ ಯಾರು ಇರ್ತದೆ? ಮುಖ್ಯಮಂತ್ರಿಗಳು. ನಾನು ಕೇಳಿದ್ರೆ ನಾನು ಹೇಳಕ್ಕೆ CM ಅವರು, ಹೈಕಮಾಂಡ್ ಅವರು. ಇದು ಆಯಿತು, ಚುನಾವಣೆ ಆಗ್ತದೆ, ನೋಡೋಣ ಗೊತ್ತಾಗ್ತದೆ. ಬಿಜೆಪಿಗೆ ಎಮ್ ಎಲ್ ಸಿಗಳನ್ನು ಕೆಲವು ಮಾಡಿ ಕಾಂಗ್ರೆಸ್ ನಡೀತಿರ್ತದೆ ಇವೆಲ್ಲನೂ ಕೂಡ ಇದರಲ್ಲಿ. ಅದಕ್ಕೆ ನೋಡೋಣ, ನಾಳೆ ಚುನಾವಣೆ ಆಗ್ತದೆ. ಈಗ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಕುಣಿಕೆಯನ್ನು ಪಾರಾಗಿರ್ಬೋದು ಸಿ ಎಮ್ ಅವರು. CBI ಇದೆ ಮುಂದೆ ನೋಡ್ಕೊತೀವಿ. ಯಾಕಂದರೆ CBI ಇವ್ರ ಮನಿದತ್ತಾ? ಲೋಕಾಯುಕ್ತರ ಮೇಲೆ ವಿಶ್ವಾಸವಿಲ್ಲ ಅವ್ರಿಗೆ. CBI ಅಂದ್ರೇನು? ಅದು BJP ವಿಂಗ್. ಅದು ಲೋಕಾಯುಕ್ತರಿಂದ ತನಿಖೆ ಆಗಿದ್ದು ನಾವು ಇದು ಮಾಡ್ತೀವಿ, CBIದಿಂದ ಇದು ಮಾಡ್ತೀವಿ ಅಂತಂದರೆ, ಲೋಕಾಯುಕ್ತರು ಒಮ್ಮೆ ನಿರ್ಣಯ ಕೊಟ್ಟಾದಮೇಲೆ ಆ CBI ಕೇಸ್ನು ಕೂಡ ಏನು ಅನ್ನೋದು ಗೊತ್ತಾಗ್ತದೆ, ನಿಮಗೆ ಅರ್ಥ ಆಗ್ತದೆ. ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಇನ್ಸಿಡೆಂಟ್ಸ್ ಆಗಿದ್ದಾವೆ. ಅದನ್ನು ಕೂಡ ಭಾಳ ಕಠಿಣವಾದಂಥ ಕ್ರಮಕ್ಕೆ ಹೋಗ್ತದೆ. ನಮ್ಮಲ್ಲಿ ಕೂಡ SP ಅವರು ಭಾಳ ಒಂದು ಇದರಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವರು ಭಾಳ ಸಮರ್ಥನೂ ಕೂಡ ಇದ್ದಾರೆ SP ಅವರು. ನಾನು ಕೂಡ ಅವ್ರಿಗೆ ಭಾಳ ಚರ್ಚೆ ಮಾಡಿದ್ದೀನಿ, ಒಬ್ಬ ಶೂಟ್ ಮಾಡಿ ಇದು ಮಾಡಿದ್ದಾರೆ ನಾವನ್ನ. ಹೀಗಾಗಿ
ಇದನ್ನು ಹತ್ತಿಕ್ಕುವಂಥದ್ದು ಕೇವಲ ಆ ಕಡೆ ತಮಿಳುನಾಡು, ಈ ಕಡೆ ಮಹಾರಾಷ್ಟ್ರ, ಬೇರೆ ಮಧ್ಯಪ್ರದೇಶ, ಬೇರೆ ಬೇರೆ ಕಡೆಯಿಂದ ಬಂದು ಇದೆಲ್ಲವೂ ಕೂಡ ಎಲ್ಲ ಕಡೆಯೂ ಕೂಡ ನಡೆದು ಬೀದರ್ನಲ್ಲಾಯಿತು, ಮೈಸೂರಿನಲ್ಲಾಯಿತು, ಇಲ್ಲಿ ಆಯಿತು, ಹೀಗಾಗಿ ಮಂಗಳೂರಿನಲ್ಲಾಯಿತು. ಎಲ್ಲವನ್ನು ಕೂಡ ಗೃಹ ಇಲಾಖೆ ಭಾಳ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಭಾಳ ಇದರಿಂದ ಇದನ್ನು ಕಠಿಣವಾಗಿ ಉತ್ತರ ಇವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಇವರೆಲ್ಲರನ್ನೂ ಪತ್ತೆ ಹಚ್ಚುವಂಥ ಕೆಲಸ ಎಲ್ಲ ಕಡೆಯೂ ಆಗ್ತಾಯಿದೆ. ಸರ್, ಈಗ ಮತ್ತೊಂದು ಇದು ಸ್ಥಾಪನೆ- ಹಾಂ, ಮತ್ತೊಂದು ನೋಡಿ, ಅದು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಭಾಳ ದಿವಸ ಕೇಳ್ಕೊಂತ ಇದ್ದೀವಿ. ಅದ್ರ ಬಗ್ಗೆ ನಾನು ಮಾತನಾಡ್ತೇನೆ. ಏನು ಅಧಿಕಾರಿಗಳಿಗೆ ಏನೋ ಸೂಚನೆ? ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಎಚ್ ಕೆ ಪಾಟೀಲ್ರಿಗೆ, ಕಾನೂನು ಸಚಿವರಿಗೆ, ಗೃಹ ಸಚಿವರು ಪರಮೇಶ್ವರ್ ಅವ್ರಿಗೆ, ಕಂದಾಯ ಸಚಿವರು ಆದಂಥ ಕೃಷ್ಣ ಬೈರೇಗೌಡ ಅವ್ರಿಗೆ ಸ್ಪಷ್ಟವಾದಂಥ ಸೂಚನೆ ಕೊಡ್ತಾರೆ. ಇದನ್ನು ಅತಿಯಾದಂಥ ಇದು ಒಂದು ಹಾವಳಿ ಇದಾಗಿದೆ ಮೈಕ್ರೋ ಫೈನಾನ್ಸ್ದು. ಇದನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ತಗೊಳ್ಳೋದಲ್ಲದೆ ಇದಕ್ಕೆ ಒಂದು ಭಾಳ ಬಲಿಷ್ಠವಾದಂಥ ಕಾನೂನನ್ನು ತರುವಂಥದ್ದನ್ನು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇವತ್ತಿನ ದಿವಸ ನಿನ್ನೆ ತಿಳಿಸಿದ್ದಾರೆ. ನಮ್ಮ ಸಮಕ್ಷ ಎಲ್ಲ ಕ್ಯಾಬಿನೆಟ್ ಸದಸ್ಯರ ಮುಂದೆ ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ನಮ್ಮ ಸರ್ಕಾರ ಭಾಳ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಕಠಿಣವಾದಂಥ ಕಾನೂನನ್ನು ತರ್ತೀವಿ ಈ ಮೈಕ್ರೋ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೆ. ಸರ್, ಕುಮಾರಸ್ವಾಮಿ ಅವರು ತಾವು ಅಧಿಕಾರದಲ್ಲಿದ್ದಾಗ ಒಂದು ಬಿಲ್, ಕುಮಾರಸ್ವಾಮಿ ಅವರು ಯಾವ ಬಿಲ್ ಅಂದ್ರೆ ಇದರದ್ದೇ ಮೈಕ್ರೋಸಾಫ್ಟ್ ಫೈನಾನ್ಸ್ ಸಂಬಂಧದ ಬಿಲ್ ತಂದಿದ್ದೆ. ಹೌದಾ? ಮತ್ತು ಆ ಬಿಲ್ ತಂದಿದ್ರೆ ಮತ್ತೆ ಏನಾಯ್ತು ಅಂತದ್ದು? ಆ ಬಿಲ್ಲದ ಪರಿಣಾಮ ಏನಾಗಿದೆ? ರಾಜ್ಯ ಸರ್ಕಾರ ಹೇಳ್ಬೇಕು ಆ ಬಿಲ್ ಬಗ್ಗೆ ಅಂತ ಹೇಳಿ. ಆ ಬಿಲ್ ಬಗ್ಗೆನಾ? ಈಗ ನಾವು ಆ ಬಿಲ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಡು ಅವ್ರಿಗೆ. ಅದಕ್ಕೆ ಹೆಂಗೆ ಆಗ್ತಾಯಿದೆ ಅಂಥೇಳಿ ಅವ್ರ ಬಿಲ್ ವರ್ಕ್, ನಿಮ್ಮ ಬಿಲ್ ವರ್ಕ್ ಆಗ್ತಾಯಿಲ್ಲ, ಅದಕ್ಕೆ ಕಠಿಣವಾದಂಥ ಒಂದು ತರುವಂಥ ಮಾಡ್ತಾಯಿದ್ದೀವಿ. ಇದು ಭಾಳ ಗಂಭೀರವಾಗಿ ಹೇಳ್ತದೆ. ನಾನು ಮುಖ್ಯಮಂತ್ರಿಗಳು ಭಾಳ, ನಾನು ಇದರಲ್ಲಿ ಲಘುವಾಗಿ ಮಾತಾಡೋಕ್ಕೆ ಬಯಸೋದಲ್ಲ, ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನು ಮಟ್ಟ ಹಾಕಬೇಕು. ಇದನ್ನು ಈ ರೀತಿ ಇದು ಆಗಬಾರ್ದು. ಆ ರೀತಿ ಕ್ರಮಗಳನ್ನ ಕಲ್ತ್ಕೊಳ್ತೀವಿ. ಮುಖ್ಯಮಂತ್ರಿಗಳು ಹೋಗ್ತೀವಿ. ಮುಖ್ಯಮಂತ್ರಿಗಳು ಪರಮಾಧಿಕಾರ. ಸಂಪುಟ ವಿಸ್ತರಣೆ ಯಾರು ಇರ್ತದೆ? ಮುಖ್ಯಮಂತ್ರಿಗಳು. ನಾನು ಕೇಳಿದ್ರೆ ನಾನು ಹೇಳಕ್ಬೋದು. CM ಅವರು, ಹೈಕಮಾಂಡ್ ಅವರು. ಇದು ಆಯಿತು, ಚುನಾವಣೆ ಆಗ್ತದೆ, ನೋಡೋಣ, ಗೊತ್ತಾಗ್ತದೆ. ಬಿಜೆಪಿ MLCಗಳನ್ನು ಕೆಲವು ನಿರ್ಧಾರನಾಗಿ ಮಾಡಿ ಸಂಖ್ಯಾಬಲ ಕಾಂಗ್ರೆಸ್ ನಡೀತಿರ್ತದೆ ಇವೆಲ್ಲನೂ ಕೂಡ ಇದರಲ್ಲಿ. ಅದಕ್ಕೆ ನೋಡೋಣ, ನಾಳೆ ಚುನಾವಣೆ ಆಗ್ತದೆ. ಈಗ ಬಿಜೆಪಿ ಆರೋಪ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಕುಣಿಕೆಯನ್ನು ಪಾರಾಗಿರ್ಬೋದು PM ಅವರು. CBI ಇದೆ ಮುಂದೆ ನೋಡ್ಕೊತೀವಿ. ಯಾಕಂದರೆ CBI ಇವ್ರ ಮನಿದತ್ತಾ? ಲೋಕಾಯುಕ್ತರ ಮೇಲೆ ವಿಶ್ವಾಸವಿಲ್ಲ ಅವ್ರಿಗೆ. CBI ಅಂದ್ರೇನು? ಅದು BJP ವಿಂಗ್. ಅದು ಲೋಕಾಯುಕ್ತರಿಂದ ತನಿಖೆ ಆಗಿದ್ದು ನಾವು ಇದು ಮಾಡ್ತೀವಿ, CBIದಿಂದ ಇದು ಮಾಡ್ತೀವಿ ಅಂತಂದರೆ, ಲೋಕಾಯುಕ್ತರು ಒಮ್ಮೆ ನಿರ್ಣಯ ಕೊಟ್ಟಾದಮೇಲೆ ಆ CBI ಕೇಸ್ನು ಕೂಡ ಏನು ಅನ್ನೋದು ಗೊತ್ತಾಗ್ತದೆ, ನಿಮಗೆ ಅರ್ಥ ಆಗ್ತದೆ. ನಮ್ಮ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಇವತ್ತಿನ ಇನ್ಸಿಡೆಂಟ್ಸ್ ಆಗಿದ್ದಾವೆ. ಅದನ್ನು ಕೂಡ ಭಾಳ ಕಠಿಣವಾದಂಥ ಕ್ರಮ ಕೊಡ್ತಾರೆ. ನಮ್ಮಲ್ಲಿ ಕೂಡ SP ಅವರು ಭಾಳ ಒಂದು ಇದರಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವರು ಭಾಳ ಸಮರ್ಥನೂ ಕೂಡ ಇದ್ದಾರೆ SP ಅವರು. ನಾನು ಕೂಡ ಅವ್ರಿಗೆ ಭಾಳ ಚರ್ಚೆ ಮಾಡಿದ್ದೀನಿ. ಒಬ್ಬ ಶೂಟ್ ಮಾಡಿ ಇದು ಮಾಡಿದ್ದಾರೆ ನಾವು. ಹೀಗಾಗಿ ಇದನ್ನು ಹತ್ತಿಕ್ಕುವಂಥದ್ದು ಕೇವಲ ಆ ಕಡೆ ತಮಿಳುನಾಡು, ಈ ಕಡೆ ಮಹಾರಾಷ್ಟ್ರ, ಬೇರೆ ಮಧ್ಯಪ್ರದೇಶ, ಬೇರೆ ಬೇರೆ ಕಡೆಯಿಂದ ಬಂದು ಇದೆಲ್ಲವೂ ಕೂಡ ಎಲ್ಲ ಕಡೆಯೂ ಕೂಡ ನಡೆದು ಬೀದರ್ನಲ್ಲಾಯಿತು, ಮೈಸೂರಿನಲ್ಲಾಯಿತು, ಇಲ್ಲಿ ಆಯಿತು, ಹೀಗಾಗಿ ಮಂಗಳೂರಿನಲ್ಲಾಯಿತು. ಎಲ್ಲವನ್ನು ಕೂಡ ಗೃಹ ಇಲಾಖೆ ಭಾಳ ಮುಖ್ಯಮಂತ್ರಿಗಳು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಭಾಳ ಇದರಿಂದ ಇದನ್ನು ಕಠಿಣವಾಗಿ ಉತ್ತರ ಇವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಇವರೆಲ್ಲರನ್ನೂ ಪತ್ತೆ ಹಚ್ಚುವಂಥ ಕೆಲಸ ಎಲ್ಲ ಕಡೆಯೂ ಆಗ್ತಾಯಿದೆ. ಸರ್, ಈಗ ಮತ್ತೊಂದು ಇದು ಸ್ಥಾಪನೆ- ಹಾಂ, ಮತ್ತೊಂದು ನೋಡಿ, ಅದು ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಭಾಳ ದಿವಸ ಕೇಳ್ಕೊಂತ ಇದ್ದೀವಿ. ಅದ್ರ ಬಗ್ಗೆ ನಾನು ಮಾತನಾಡ್ತೇನೆ. ಏನು ಅಧಿಕಾರಿಗಳಿಗೆ ಏನೋ ಸೂಚನೆ? ಮುಖ್ಯಮಂತ್ರಿಗಳು ಒಂದು ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಎಚ್ ಕೆ ಪಾಟೀಲ್ರಿಗೆ, ಕಾನೂನು ಸಚಿವರಿಗೆ, ಗೃಹ ಸಚಿವರು ಪರಮೇಶ್ವರ್ ಅವ್ರಿಗೆ, ಕಂದಾಯ ಸಚಿವರು ಆದಂಥ ಕೃಷ್ಣ ಬೈರೇಗೌಡ ಅವ್ರಿಗೆ ಸ್ಪಷ್ಟವಾದಂಥ ಸೂಚನೆ ಕೊಡ್ತಾರೆ. ಇದನ್ನು ಅತಿಯಾದಂಥ ಇದು ಒಂದು ಹಾವಳಿ ಇದಾಗಿದೆ ಮೈಕ್ರೋ ಫೈನಾನ್ಸ್ದು. ಇದನ್ನು ಅತ್ಯಂತ ಕಠಿಣ ಕ್ರಮಗಳನ್ನು ತಗೊಳ್ಳೋದಲ್ಲದೆ ಇದಕ್ಕೆ ಒಂದು ಭಾಳ ಬಲಿಷ್ಠವಾದಂಥ ಕಾನೂನನ್ನು ತರುವಂಥದ್ದನ್ನು ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇವತ್ತಿನ ದಿವಸ
ನಿನ್ನೆ ತಿಳಿಸಿದ್ದಾರೆ, ನಮ್ಮ ಸಮಕ್ಷಮ ಎಲ್ಲ ಕ್ಯಾಬಿನೆಟ್ ಸದಸ್ಯರ ಮುಂದೆ ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ನಮ್ಮ ಸರ್ಕಾರ ಭಾಳ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ತೀವಿ, ಕಠಿಣವಾದಂಥ ಕಾನೂನನ್ನು ತರ್ತೀವಿ ಈ ಮೈಕ್ರೋ ಫೈನಾನ್ಸ್ಗಳನ್ನ ನಿಯಂತ್ರಣ ಮಾಡಲಿಕ್ಕೆ. ಸರ್, ಕುಮಾರಸ್ವಾಮಿ ಅವರು ತಾವು ಅಧಿಕಾರದಲ್ಲಿದ್ದಾಗ ಒಂದು ಬಿಲ್, ಕುಮಾರಸ್ವಾಮಿ ಅವರು ಯಾವ ಬಿಲ್ ಅಂದ್ರೆ ಇದರದ್ದೇ ಮೈಕ್ರೋ ಫೈನಾನ್ಸ್ ಸಂಬಂಧದ ಬಿಲ್ ತಂದಿದ್ದೀನಿ. ಹೌದಾ, ಮತ್ತು ಆ ಬಿಲ್ ತಂದಿದ್ರೆ ಮತ್ತೆ ಏನಾಯ್ತು ಅಂತದ್ದು, ಆ ಬಿಲ್ಲದ ಪರಿಣಾಮ ಏನಾಗಿದೆ? ಅದು ರಾಜ್ಯ ಸರ್ಕಾರ ಹೇಳ್ಬೇಕು ಆ ಬಿಲ್ ಬಗ್ಗೆ ಅಂತ ಹೇಳಿ. ಆ ಬಿಲ್ ಬಗ್ಗೆನಾ? ಈಗ ನಾವು ಆ ಬಿಲ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಡಿ ಅವ್ರಿಗೆ, ಅದಕ್ಕೆ ಹಿಂಗೆ ಆಗ್ತಾಯಿದೆ ಅಂಥೇಳಿ. ಅವ್ರ ಬಿಲ್ ವರ್ಕ್, ನಿಮ್ಮ ಬಿಲ್ ವರ್ಕ್ ಆಗ್ತಾಯಿಲ್ಲ, ಅದಕ್ಕೆ ಕಠಿಣವಾದಂಥ ಒಂದು ತರುವಂಥ ಮಾಡ್ತಾಯಿದ್ದೀವಿ. ಇದು ಭಾಳ ಗಂಭೀರವಾಗಿ ಹೇಳ್ತದೆ. ನಾನು ಮುಖ್ಯಮಂತ್ರಿಗಳು ಭಾಳ, ನಾನು ಇದರಲ್ಲಿ ಲಘುವಾಗಿ ಮಾತಾಡೋಕ್ಕೆ ಬಯಸೋದಲ್ಲ, ಮುಖ್ಯಮಂತ್ರಿಗಳು ಭಾಳ ಗಂಭೀರವಾಗಿ ಇದನ್ನು ಮಟ್ಟ ಹಾಕಬೇಕು, ಇದನ್ನು ಈ ರೀತಿ ಇದು ಆಗಬಾರ್ದು, ಆ ರೀತಿ ಕ್ರಮಗಳನ್ನ ಕಲ್ತ್ಕೊಳ್ತೀವಿ.